ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಯಿತು. ಬಟ್ ಅದಕ್ಕೆ ಯಾರ ವಿರೋಧವೂ ಕೂಡ ಇರಲಿಲ್ಲ. ಆದರೆ ಯಾವುದಕ್ಕೆ ವಿರೋಧ ಬಂತು ಅಂತಂದರೆ, ಅವರು ಕನ್ನಡ ಭಾಷೆಯ ವಿಚಾರದಲ್ಲಿ, ಕನ್ನಡ ಧ್ವಜದ ವಿಚಾರದಲ್ಲಿ ಮಾತನಾಡಿದಾಗ, ಕರ್ನಾಟಕದ ಮ್ಯಾಪನ್ನು ಭುವನೇಶ್ವರಿ ಅಂತ ನಾವು ಏನು ಅಂದ್ಕೊಳ್ತೀವಿ ಆ ವಿಚಾರದಲ್ಲಿ ಮಾತನಾಡಿದಾಗ ಇದೊಂದು ಬೇಸರ ಆಗಿದ್ದಂಥ ವಿಚಾರ. ಹಾಗಾಗಿ ಅವ್ರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ಇನ್ನು ಚಾಮುಂಡಿ ತಾಯಿ ಬಗ್ಗೆ ಹೆಂಗೆ ನಂಬಿಕೆ ಬರುತ್ತೆ ಅನ್ನುವಂಥ ವಿಚಾರಕ್ಕೆ ಬಂತು. ಆದರೆ ಈಗ ಸಿದ್ದರಾಮಯ್ಯನವರು ಈ ಎಲ್ಲವನ್ನ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ಈಗ ಕಟುವಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದಲ್ಲೇ ವೈರುಧ್ಯಗಳು ಬರ್ತಾ ಇದೆ. ಯಾಕೆ, ಯಾರು, ಯಾವ ರೀತಿಯಾಗಿ ನೋಡಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಯ್ಕೆಗೆ ವಿರೋಧ. ಮತ್ತೆ ಲೇಖಕಿ ಆಯ್ಕೆಯನ್ನು ಸಮರ್ಥಿಸಿಕೊಂಡ ಸಿಎಂ. ನಾಳೆ ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನ. ಸೂಕ್ಷ್ಮತೆಯನ್ನ ಅಥವಾ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಇದನ್ನ ಬರೀ ಸಾಂಸ್ಕೃತಿಕವಾಗಿ ಬಿಂಬಿಸೋಕೆ ಹೋಗ್ತಿರೋದು. ಇದು ಧಾರ್ಮಿಕ ಹಬ್ಬನು. ಯಾರಿಗೆ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಉದ್ಘಾಟನೆ ಮಾಡಲಿಕ್ಕೆ. ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ, ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ. ಬಾನು ಮುಸ್ತಾಕ್ ಅವರ ವಿಚಾರ ದಸರಾ ಹಬ್ಬದ ವಿಚಾರದಲ್ಲಾಗಲಿ ಎಲ್ಲ ವಿಚಾರದಲ್ಲೂ ಗೊಂದಲ ನಿರ್ಮಾಣ ಮಾಡಿ ರಾಜ್ಯದ ಜನತೆಗೆ ಭಾಳ ನೋವನ್ನು ತಂದಿದ್ದಾರೆ. ಧರ್ಮದ ಮೇಲೆ ಆಚರಣೆ ಮಾಡುವವರು ಅದನ್ನು ಉದ್ಘಾಟನೆ ಮಾಡಬೇಕು ಹೊರತು ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆಯ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಮಾತ್ರ ಅಲ್ಲ, ಇದೊಂದು ಪ್ರಹಾರ. ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಿಟ್ಟು ಇತರ ಕಾರ್ಯಕ್ರಮಗಳೇನುಂಟು ಅದನ್ನು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಬೋದು. ನಾನು ಅವರ ಭಾಷಣವನ್ನು ಕೇಳಿದ್ದೇನೆ. ಆ ಭಾಷಣದಲ್ಲಿ ಅವರು ನೇರ ಪ್ರಹಾರ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಮೇಲೆ, ಕೇಸರಿ ಬಣ್ಣದ ಮೇಲೆ, ತಿಲಕ, ಹಣೆಗಿಡುವಂಥ ತಿಲಕದ ಮೇಲೆ. ಇವತ್ತು ದೇವಿಯ ಆರಾಧನೆ ಮಾಡುವವರು, ಚಾಮುಂಡೇಶ್ವರಿ ಆರಾಧನೆ ಮಾಡುವಂಥವರು ಎಲ್ಲರೂ ಇರಬಹುದು, ಇರ್ಲಿಕ್ಕಿಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಆದರೆ ವಿಧಿವಿಧಾನವನ್ನು ನೆರವೇರಿಸುವವರು ಯಾರಿದ್ದಾರಾ ಅಂಥವರಿಂದ ಮಾತ್ರ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದನ್ನು ನೀವು ದೇವಿ ರೂಪದಲ್ಲಿ ಮಾಡಿದಿರಿ ಅಂತ ಹೇಳ್ತೀರಾ? ಏನು ಬಾನು ಮುಷ್ತಾಕ್ ಅವರೇ, ಈಗ ಬಂದು ಹೇಳ್ತೀರಿ ತಾಯಿ ಚಾಮುಂಡಿನೇ ನನ್ನ ಕರೆಸ್ಕೊಳ್ತಾ ಇದಾರೆ ಅಂತ. ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲಾಹು ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ. ಇನ್ನು ನಮ್ಮ ಅರಿಶಿನ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ತಾಳ? ಏನ್ ಮೇಡಮ್, ಹೇಳೋದಕ್ಕೊಂದು ಅರ್ಥ ಬೇಕು. ನೀವೇನ್ ಸಾಹಿತ್ಯಕಾರರು, ನಾಟಕಕಾರರು ನನಗೆಂದು ಗೊತ್ತಾಗ್ತಾ ಇಲ್ಲ. ನಾನು ಇನ್ನೊಂದು ಮಾತು ನಮ್ಮ ಹಿಂದೂಗಳಿದ್ರೆ ನಿಮಗೂ ಕೇಳಲಿಕ್ಕೆ ಬಯಸ್ತೀನಿ. ಮೇಡಮ್, ಬಾನು ಮೇಡಮ್, ನೀವು ಕೂಡ ಸೀರೆ ಇಟ್ಟು, ಮಡಿಯುಟ್ಟು, ಮಲ್ಲಿಗೆ ಹೂವು ಮುಡಿದು, ಕುಂಕುಮ ಹಾಕಿ ಬನ್ನಿ ಮೇಡಮ್, ಆವಾಗ ಒಪ್ಕೊಳ್ತೀನಿ ನಿಮ್ಮನ್ನ. ಎಸ್, ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ ವಿಚಾರಕ್ಕೆ ಈಗ ರಾಜ್ಯದಲ್ಲಿ ಜಟಾಪಟಿಗೆ ಕಾರಣ ಆಗಿದೆ. ಬಾನು ಮುಷ್ತಾಕ್ ಆಯ್ಕೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕುಂಕುಮ ಹಚ್ಚಿಕೊಂಡು ಉದ್ಘಾಟನೆ ಮಾಡಿ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಮುಸ್ಲಿಂ ಧರ್ಮದಲ್ಲಿ ಕುಂಕುಮ ಹಣೆಗಿಡುವ ಪದ್ಧತಿ ಇದೆಯಾ ಅಂತ ಪ್ರಶ್ನೆ ಮಾಡಿದ ಸಿಎಂ ಸಿದ್ದರಾಮಯ್ಯ, ಬಾನು ಮುಷ್ತಾಕ್ ಮುಸ್ಲಿಂ ಧರ್ಮದವರು, ಕುಂಕುಮ ಹಾಕೋದು ಮುಸ್ಲಿಂ ಧರ್ಮದಲ್ಲಿ ಇದೆಯಾ ಅಂದಿದ್ದಾರೆ. ಬಾನು ಮುಷ್ತಾಕ್ ಅವರು ಕನ್ನಡಾಂಬೆಯ ಕುಂಕುಮದ ಬಗ್ಗೆ ಮಾತಾಡಿದ್ದಾರಾ ಇಲ್ವಾ ನನಗೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ಬಾನು ಮುಷ್ತಾಕ್ ಕನ್ನಡದ ಬರಹಗಾತಿ ಮತ್ತು ಸಾಹಿತಿ. ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ, ಪ್ರೀತಿ, ಆಸಕ್ತಿ ಇಲ್ಲದಿದ್ರೆ ಆ ಭಾಷೆಯಲ್ಲಿ ಬರೆಯೋದಕ್ಕೆ ಆಗ್ತಾ ಇತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಕುಂಕುಮ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ, ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ. ಶಿ ಈಸ್ ಎ ರೈಟರ್ ಇನ್ ಕನ್ನಡ. ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದವ್ರು ಕನ್ನಡ ಬರೆಯೋಕ್ಕಾಗತ್ತಾ? ಆಸಕ್ತಿ ಇಲ್ಲದವ್ರು ಬರೆಯೋಕ್ಕಾಗತ್ತಾ? ಪ್ರೀತಿ ಇಲ್ಲದವ್ರು ಬರೆಯೋಕ್ಕಾಗತ್ತಾ? ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ. ಮುಸ್ಲಿಂ ಧರ್ಮದವರು ಲೇಡಿ ಅವಳು ಕನ್ನಡದಲ್ಲಿ ಬರೆದಿದ್ದಾರೆ. ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡಹಬ್ಬ ಅಂತ ಮಾಡ್ತೀವಿ. ಮೈಸೂರು ದಸರಾ ನಾಡಹಬ್ಬ ಅಂತ ಇದೆ. ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕೋಬರ್ರಿ ಅಂತಂದರೆ, ಹಿಂದೂಗಳಾಗ್ಬಿಡಿ ನೀವು ಅಂತಂದರೆ. ಇನ್ನು ಮೈಸೂರು ಮಹಾರಾಜರ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಅಂಬಾರಿ ಮೇಲೆ ಮೆರವಣಿಗೆ ಮಾಡಲಾಗಿತ್ತು. ಮಹಾರಾಜರು ಅಂಬಾರಿ ಮೇಲೆ ಕೂರಿಸ್ಕೊಂಡು ಬರ್ತಾ ಇದ್ರು. ಆಗ RSS ಬಿಜೆಪಿಯವರು ಎಲ್ಲಿ ಹೋಗಿದ್ರು ಅಂತ ಕೂಡ ಸಿಎಂ ಪ್ರಶ್ನಿಸಿದ್ರು. 2017ರಲ್ಲಿ ಮೈಸೂರು ದಸರಾವನ್ನ ನಿಸಾರ್ ಅಹ್ಮದ್ ಉದ್ಘಾಟಿಸಿದ್ರು. ಆಗ ಬಿಜೆಪಿಯವರು ಆಕ್ಷೇಪ ಎತ್ತಲಿಲ್ಲ, ವಿರೋಧಿಸಲಿಲ್ಲ. ಯಾಕೆ? ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ರೀತಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಸಿಎಂ ಕಿಡಿಕಾರಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮಗೆ? ಏನಾಗಿದ್ರು? ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ RSSನವರು BJPಯವರು ಎಲ್ಲಿ ಹೋಗಿದ್ರು? 2017ರಲ್ಲಿ ಇದನ್ನು ಮಾಡಿಸ್ತು ನಿಸಾರ್ ಅಹ್ಮದ್ ಕೇಳಿ. ಹಾಗೆ ಎಲ್ಲಿ ಹೋಗಿದ್ರು? ಬಿಜೆಪಿಯವರದ್ದು ಎಲ್ಲ ನಾಟಕ. ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಿದ್ರೆ ಏನ್ ತಪ್ಪು?
ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ವಿರೋಧಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಿದ್ರೆ ಏನ್ ತಪ್ಪು ಅಂತ ಪ್ರಶ್ನಿಸಿದ್ದಾರೆ. ಹಿಂದೆ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿರಲಿಲ್ವಾ ಅಂದಿದ್ದಾರೆ. ತಪ್ಪೇನಿದೆ? ಈಗ ಚಾಮುಂಡೇಶ್ವರಿ ಇದರಲ್ಲಿ ಯಾರು ನಿಮ್ಮ ಭಾನು ಅವರಿಗೆ ಮಾಡೋದ್ರಲ್ಲಿ ಹಿಂದೆ ನಿಸಾರ್ ಅಹಮದ್ ಅವರು ಇದ್ರು, ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು, ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವಾಗ ಅವ್ರು ಮುಸಲ್ಮಾನ್ ಅಂತ ಕರೆಸಿದ್ರ ನೀವು, ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ್ದ? ಅವರ ದೇಶಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರೆಸಿದ್ದ. ಸುಮ್ಮನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಒಂದು ಏನು ಈ RSS ಬಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಇದೆ ಅಷ್ಟೇ. ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕು. ಬಾನು ಮುಷ್ತಾಕ್ ಆಯ್ಕೆಗೆ ಕರವೇ ಪರೋಕ್ಷ ವಿರೋಧ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಕರವೇ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದೆ. ಬಾನು ಮುಷ್ತಾಕ್ ಆಯ್ಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಕರವೇ ನಾರಾಯಣಗೌಡ, ಬಾನು ಮುಷ್ತಾಕ್ ಆಯ್ಕೆಗೆ ನಮ್ಮ ಅಭ್ಯಂತರ ಇಲ್ಲ, ಆದರೆ ಇಲ್ಲಿವರೆಗೂ ಏನ್ ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದಂತೆ ದಸರಾ ಉದ್ಘಾಟನೆ ಆಗಬೇಕು ಅಂದಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಹುಶಃ ದಸರಾವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ಅಭ್ಯಂತರ ಇಲ್ಲ, ಉದ್ಘಾಟನೆ ಮಾಡಲಿ. ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನನಗೆ ಅದು ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಬೇಕಾಗತ್ತೆ. ಬಾನು ಆಯ್ಕೆಗೆ ಮುಸ್ಲಿಂ ಸಂಘಟನೆ ಸ್ವಾಗತ, ಮೂರ್ತಿ ಪೂಜೆ ನಿಷಿದ್ಧ ಎಂದ ಮುಖಂಡರು. ಇನ್ನು ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧದ ಮಧ್ಯೆ ಮುಸ್ಲಿಂ ಮುಖಂಡರು ಕೂಡ ತಮ್ಮದೇ ಆದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಾನು ಮುಷ್ತಾಕ್ ಕನ್ನಡಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ, ಹೀಗಾಗಿ ಈ ಸನ್ಮಾನ ಅಂದಿದ್ದಾರೆ. ಆದರೆ ಚಾಮುಂಡೇಶ್ವರಿಯನ್ನ ಅಲ್ಲಿಗೆ ಹೋಗಿ ಆರಾಧನೆ ಪೂಜೆ ಮಾಡಿದ್ರೆ ಇಸ್ಲಾಂ ಒಪ್ಪಲ್ಲ, ಮೂರ್ತಿ ಆರಾಧನೆ ನಮ್ಮಲ್ಲಿ ನಿಷಿದ್ಧ ಅಂದಿದ್ದಾರೆ. ಮೈಸೂರು ದಸರಾ ಅದು ನಾಡ ಹಬ್ಬ. ನಾಡ ಹಬ್ಬಕ್ಕೆ ಯಾರು ಬೇಕಾದರೂ ಹೋಗ್ಬೋದಲ್ಲ. ನಾಡ ಹಬ್ಬ ಅಂತ ಹೇಳುವಾಗ ಅದೊಂದು ಧರ್ಮದ ಇದಾಗೋದಿಲ್ಲ, ಅದು ತೀರ್ಮಾನ ಆಗಬೇಕು. ನನಗೇನು ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಅದು ಹಿಂದೂ ಹಬ್ಬ ಆದರೆ ಓಕೆ, ಅಲ್ಲ ನಾಡ ಹಬ್ಬ ಅಂತ ಹೇಳಿದರೆ ಬಾನು ಮುಷ್ತಾಕ್ ಹೋಗೋದರಲ್ಲಿ ಏನು ತೊಂದರೆ ಏನಿದೆ? ನನಗೆ ಅನಿಸ್ತಾ ಇದ್ದು ರಾಜಕೀಯ ಪ್ರೇರಿತವಾದಂಥ ಚರ್ಚೆಗಳು. ಇದರಲ್ಲಿ ಯಾವುದೇ ಏನು ಲಾಭ ಯಾರಿಗೂ ಇಲ್ಲ ಇದರಲ್ಲಿ, ಈ ಚರ್ಚೆಯಲ್ಲಿ. ಬೇಗಂಬರ್ ಮೊಹಮ್ಮದರಿಗೆ ನಾವು ಆರಾಧನೆ ಮಾಡುವಂಗಿಲ್ಲ, ಅವರಿಗೇ ಪೂಜೆ ಮಾಡುವಂಗಿಲ್ಲ. ಇಸ್ಲಾಮಿನ ಅದು ಇನ್ನು ಕಟ್ಟಾಜ್ಞೆ ಅದು. ಇನ್ನು ದಸರಾ ನಾಡ ಹಬ್ಬವೇ ಹೊರತು ಹಿಂದೂ ಧಾರ್ಮಿಕ ಆಚರಣೆಯಲ್ಲ ಅಂತ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ ಹೇಳಿದ್ದಾರೆ. ಧಾರ್ಮಿಕ ಹಬ್ಬಗಳನ್ನು ಆಯಾ ಸಮುದಾಯದ ಜನ ಆಚರಿಸ್ತಾರೆ. ದಸರಾ ನಾಡ ಹಬ್ಬ ಆಗಿರೋದ್ರಿಂದ ಸರ್ಕಾರ ಆಚರಣೆ ಮಾಡ್ತಿದೆ. ದಸರಾ ಆಚರಣೆಯಲ್ಲಿ ಹಿಂದೂಗಳ ಜೊತೆಗೆ ಮುಸ್ಲಿಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ ಎಲ್ಲರೂ ಸೇರಿ ಆಚರಿಸೋ ಹಬ್ಬ. ಬಾನು ಮುಷ್ತಾಕ್ ನಾಡ ಹಬ್ಬ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ನಮ್ಮ ತಕರಾರಿಲ್ಲ ಅಂತ ಅಂದಿದ್ದಾರೆ. ನೋಡಿ, ಬಾನು ಮುಷ್ತಾಕ್ರವರ ಆಯ್ಕೆ ಸರ್ಕಾರ ಮಾಡಿತು, ಅದು ಸರ್ಕಾರದ ತೀರ್ಮಾನ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಪದೇ ಪದೇ ಅದನ್ನು ಯಾವ ಉದ್ದೇಶಕ್ಕಾಗಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ಎಂಬುದನ್ನು ಮಾಧ್ಯಮದವರಿಗೆ ಚೆನ್ನಾಗಿ ವಿವರಿಸಿಕೊಟ್ಟಿದ್ದಾರೆ. ಅವರೊಬ್ಬ ಸಾಹಿತಿ, ಕನ್ನಡ ಸಾಹಿತ್ಯದ ಒಂದು ವಿಶ್ವದ ಎತ್ತರಕ್ಕೆ ಬೆಳೆಸಿದಂತಹ ಒಬ್ಬ ಸಾಹಿತಿ, ಅದರ ಜೊತೆಗೆ ಅವರೊಬ್ಬ ಮಹಿಳೆ, ಬೂಕರ್ ಪ್ರಶಸ್ತಿ ಪಡೆದ ವಿಶೇಷ ಸಾಹಿತಿಯವರು. ಆದ್ದರಿಂದ ಅವರನ್ನು ಆಯ್ಕೆ ಮಾಡಿದ್ದಾರೆ. ದಸರಾ ಒಂದು ನಾಡ ಹಬ್ಬ, ಒಂದು ಸಾಂಸ್ಕೃತಿಕ ಹಬ್ಬ, ಈ ನಾಡಿನ ಎಲ್ಲ ಜನರು ಪ್ರೀತಿಯಿಂದ ಕಾಣುವ ಹಬ್ಬ. ಆ ಹಬ್ಬದಲ್ಲಿ ದಸರಾದಲ್ಲಿ ಮುಸ್ಲಿಮರು ಭಾಗವಹಿಸ್ತಾರೆ, ಕ್ರೈಸ್ತರು ಭಾಗವಹಿಸ್ತಾರೆ, ಹಿಂದೂಗಳಂತೂ ಭಾಗವಹಿಸ್ತಾರೆ. ಆದ್ದರಿಂದ ಒಂದು ಸಾಂಸ್ಕೃತಿಕ ಹಬ್ಬದ ಉದ್ಘಾಟನೆ ಒಂದು ಇಶ್ಯೂ ಆಗಬೇಕಾದ ಅಗತ್ಯ ಖಂಡಿತ ಇಲ್ಲ. ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಆಯ್ಕೆ ವಿಚಾರ ನಾಳೆ ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನಕ್ಕೆ ನಿರ್ಧಾರ. ಇನ್ನು ಒಂದ್ ಕಡೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಪರ ವಿರೋಧದ ಜಟಾಪಟಿ ನಡೀತಾ ಇದ್ರೆ, ಮತ್ತೊಂದು ಕಡೆ ನಾಳೆ ಬಾನು ಮುಷ್ತಾಕ್ಗೆ ಅಧಿಕೃತ ಆಹ್ವಾನಕ್ಕೆ ಜಿಲ್ಲಾಡಳಿತ ನಿರ್ಧಾರ ಮಾಡಿಕೊಂಡಿದೆ. ನಾಳೆ ಸಂಜೆ 4 ಗಂಟೆಗೆ ಹಾಸನದಲ್ಲಿರುವ ಬಾನು ಮುಷ್ತಾಕ್ ಸ್ವಗೃಹಕ್ಕೆ ತೆರಳಲಿರುವ ಜಿಲ್ಲಾಡಳಿತದ ಅಧಿಕಾರಿಗಳು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಹ್ವಾನ ಮಾಡಲಿದ್ದಾರೆ. ಒಟ್ಟಿನಲ್ಲಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಯನ್ನು ಸರ್ಕಾರ ಸಮರ್ಥಿಸಿಕೊಳ್ತಾ ಇದ್ದು ಬಿಜೆಪಿ ನಾಯಕರು ವಿರೋಧಿಸ್ತಾ ಇದ್ದಾರೆ. ಈ ಜಟಾಪಟಿಯ ಮಧ್ಯೆ ಜಿಲ್ಲಾಡಳಿತ ನಾಳೆ ಬಾನು ಮುಷ್ತಾಕ್ರಿಗೆ ಆಹ್ವಾನ ಕೊಡಲಿದ್ದು, ಈ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.